ಹೆಂಡ್ತಿ ಇಷ್ಟೊತ್ತಾದ್ರೂ ಬಂದಿಲ್ಲ. ನಾನು ಒಂದು ಬೆಳಿಗ್ಗೆ 8 ಗಂಟೆಗೆ ಬಂದನಿ. ದನ ಅಷ್ಟು ಹೊಡ್ಕೊಂಡು ಈಕಿ ಬುತ್ತಿ ತಗೊಂಡು ಬರ್ತೇನೆ ಅಂದು ಈಕಿ ಇನ್ನೂ ಬಂದೇ ಇಲ್ಲ. ಅದೇನ್ ಮನ್ಯಾಗ ಕಿತ್ ಗುಡ್ಡಿ ಹಾಕಾಕತ್ತಾಳ ಏನ. ಅತ್ತಿ ಸೊಸಿ ಇಬ್ರು ಅದಾರ. ಇಬ್ರು ಇದ್ರು ಕೆಲಸ ಮಾಡಿ ಮುಗಿದಿಲ್ಲ ಇವ್ರದ್ದು. ಹಲೋ ಹಲೋ, ಹಾ ಏನ್ ಮಾಡಾಕತ್ತಿ? ಇಷ್ಟೊತ್ತಾದ್ರೂ ಊಟಕ್ಕೆ ತರ್ಲಾರ್ದಂಗೆ ಏನ್ ಮಾಡಾಕತ್ತಿ ಮನ್ಯಾಗ ನೀನು? ಅತ್ತಿ ಸೊಸಿ ಇಬ್ರು ಇದ್ರು ಒಂದು ಊಟಕ್ಕೆ ತರಂಗಿಲ್ಲ ಏನಿಲ್ಲ. ಹೊಟ್ಟು ಹಸ್ತು ಸಹಾಯಕತ್ತೆ ನಾನಿಲ್ಲಿ. ಸ್ವಲ್ಪ ನಿಂಗೆ ಜವಾಬ್ದಾರಿ ಬೇಡನ? ಹಾ ಬಂದಿರಿ, ತರಕತ್ತೇನೆ. ಬುತ್ತಿ ಗಂಟೆಲ್ಲ ಕಟ್ಟಿಟ್ಟನಿ. ಇನ್ನೇನು ಹೊರಗೆ ಹೊಂಡಾಗ ಒಂದ ಬಾಕಿ ಆತು, ಬಂದ ಬಿಡ್ತೇನೆ ಈಗ. ಏನ್ ಬರ್ತೀಯೋ ಅಲ್ಲೇ ಸಾಯ್ತೀಯೋ ಏನಂತ ಕಟ್ಗೆ ಮುಟ್ ನಾವು ನಿನ್ನ ಪುಣ್ಯಾತ್ಗಿತ್ತಿ ನೀನು. ನೀವು ಅದನ್ನೆಲ್ಲ ಆಮೇಲೆ ಮಾತಾಡಂತ್ರಿ. ಫೋನ್ ಇಡ್ರಿ, ಈಗ ತಗೊಂಬರ್ತೇನೆ ಊಟನ. ಆತ್ ದೌಡ್ ಬಾ. ಯಾಕೋ ತಮ್ಮ ಇನ್ನು ಊಟ ಮಾಡಿಲ್ಲನ? ಯಾಕ ಮುಖ ಸಪ್ಪಗಾಗೈತಲ್ಲ? ಅದೇನ್ ಕೇಳ್ತೀಯಣ್ಣ, ಇನ್ನೂ ನಮ್ಮನೇಕ್ ಊಟನ ತರವಲ್ಲು. ಬಂದೆ 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 ಅಂತಾಳ. ಅದು ಅತ್ತಿ ಸೊಸಿ ಮನ್ಯಾಗ ಇದ್ಕೊಂಡು ಅದೇನ್ ಮಾಡ್ತಾರ ಏನ, ಇನ್ನೂ ಮುಂದಕ್ಕ ಬರವಲ್ಲು. ಅಂದಂಗ ನಿಮ್ ಮನ್ಯಾಗ ಅತ್ತಿ ಸೊಸಿ ಇಬ್ಬರದು ಭಾರಿ ಜೋರ್ ಬಾಯಿ ನಡ್ತಪ್ಪ. ನಾ ಬರಬೇಕಾರ ಏನ್ ಅತ್ತಿ ಭಾರಿ ಜೋರ್ ಬಾಯಿ ಮಾಡ್ತಿದ್ಲು, ಸೊಸಿನೂ ಭಾರಿ ಜೋರ್ ಬಾಯಿ ಮಾಡ್ತಿದ್ಲು. ಅದನ್ನ ನೆನ್ಕೊಂಡು ನಾನು ನಿನ್ಗೇನ್ ಇವತ್ತು ಊಟನ ಸಿಗೋದಿಲ್ಲ ನಾ ಬಿಡು, ಇವ್ರ ಅತ್ತಿ ಸೊಸಿ ಜಗಳದಾಗ ಅನ್ಕಂತ ಹಂಗ ನೋಡ್ಕೊಂಡ್ ಹೋಗ ನಿನ್ನ ಅಂತೇಳಿ ಬಂದೆ ನೋಡು. ಎಣ್ಣ ನನ್ ಕತಿ ಏನ್ ಕೇಳ್ತಿ? ಆ ಅತ್ತಿ ಸೊಸಿ ಇಬ್ರು ಜಗಳ ಮಾಡೋದು ಈಗಲ್ಲ, ಇಷ್ಟು ದಿವ್ಸ ಆತು ಮದುವೆ ಆಗಿ. ಆದ್ರೂ ಇಕ್ಕಿ ಜಗಳ ಮಾಡೋದೇ ಬಿಡಲ್ಲ. ನನ್ ಹೆಂಡ್ತಿದಾಳಲ್ಲ ನಮ್ಮವ್ವ ಬಂಗಾರದಂತಕ್ಕಿ. ನನ್ ಹೆಂಡ್ತಿದಾಳ ನೋಡು ಭಾರಿ ಜೋರದಾಳಕ್ಕಿ. ನೋಡ್ಪಾ ಇದ್ರಾಗ ಯಾರು ಜೋರ್ ಅದಾರ ಯಾರು ಬಿಟ್ಟಾರ ನನಗ್ ಗೊತ್ತಿಲ್ಲ. ಒಟ್ಟು ನಿಮ್ ಮನಿಂದ ಅಂತೂ ಜೋರ್ ಹವಾಜ್ ಅಂತ ಬರಾಕತ್ತಿತ್ತು. ದೊಡ್ಡ ಬಾಯಿ ಮಾಡಾಕತ್ತಿದ್ರು. ಏನ್ ಇಬ್ರು ಏನ್ ಹೊಡೆದಾಡೇ ಬಿಡ್ತಾರ ಅನ್ನಂಗ ಓಣೆನರೆಲ್ಲರೂ ನೋಡಾಕತ್ತಿದ್ರು. ಪುಣ್ಯಕ್ಕ ನಿನ್ ಹೆಂಡ್ತಿ ನಿಮ್ಮವ್ವ ಇಬ್ರು ಹೊಡೆದಾಡ್ಲಿಲ್ಲ. ಬಾಯಾಗ ಮಾತಾಡಿ ಈಕಿ ತಲೆ ಮೇಲೆ ಬುತ್ತಿ ಗಂಟು ಹೊತ್ಕೊಂಡು ಇನ್ನೇನ್ ದಾರಿ ಬಿಡ್ಬೇಕು ಅನ್ನಂಗ ಹೊರಗ್ ಬಂದ್ಲು. ಅಷ್ಟೊತ್ತಿಗೆ ನೀ ಮಾತೇಕಿನ್ ದರ ಒಳಗೆ ಎಳ್ಕೊಂಡ್ ಹೋದ್ಲಪ್ಪ. ಅದೇನಾತ ಏನ ನಮ್ಮವ್ವ ಎಳ್ಕೊಂಡ್ ಹೋದ್ಲ. ಎಣ್ಣ ನೀ ಸರಿಗ್ ನೋಡಿರಕಿಲ್ಲ. ಹೆಂಡ್ತಿನ ನಮ್ಮವ್ವನ್ ಎಳ್ಕೊಂಡ್ ಹೋಗಿರ್ತಾಳ. ನಮ್ಮವ್ವ ನನ್ನ ಹೆಂಡ್ತಿನ ಎಳೆಯಂಗಿಲ್ಲ. ಯಾಕಂದ್ರೆ ನಮ್ಮವ್ಗ ಅಷ್ಟು ಕಸುಬಿಲ್ಲ ಎಣ್ಣ. ನಂಗೆ ಗೊತ್ತೈತಿ ನಮ್ಮವ್ವ ಭಾರಿ ಒಳ್ಳೆಕಿ, ಬಂಗಾರದಂತೇಕಿ ನಮ್ಮವ್ವ. ಹೌದೇನಪ್ಪ, ಇಡೀ ಒಣೆನಾರ ಏನೋ ನೋಡಾಕತ್ತಿದ್ರು ನೋಡ್ ಹಂಗಾರ. ಯಾರು ಒಳ್ಳೆರು ಯಾರು ಕೆಟ್ಟರು ನಮಗೆ ಏನ್ ಗೊತ್ತಾಕತ್ತಮ್ಮ? ನಾವು ದಿನ ನೋಡೋರ್ಗೆ ಆದ್ರೂ ಗೊತ್ತಾಕತಿ. ನೀವು ಮನ್ಯಾಗ ಇರ್ತಿರಲ್ಲ ನಿಮ್ಗೆ ಗೊತ್ತಾಕತಿ. ನಾವು ಹೊರಗಿಂದ ನೋಡು ಏನು ಗೊತ್ತಾಗೋದಿಲ್ಲ. ಹೌದಣ್ಣ, ಸಂಜೆ ಮುಂದ್ ಮನಿಗೆ ಹೋಗ್ತಾರಲ್ಲ ವಿಚಾರಿಸ್ಕೊಂತಂತಡಿ. ಅವಾಗ ಹೆಂಡತಿಯನ್ನು ವಿಚಾರಿಸಿದ್ರೆ ಎಲ್ಲ ಗೊತ್ತಾಕತಿ. ನೀನು ದನ ಮೇಯ್ಸಕ್ ದೌಡ ಬಂದಿದ್ದಾನಲ್ಲ? ಹೌದು ಅಣ್ಣ, ಬೆಳಗ್ಗೆ 8 ಗಂಟೆಗೆ ಬಂದನು. ಒಂದ್ ಕಪ್ ಚಾ ಕುಡ್ದು ಈಕೆ 10 ಗಂಟೆಗೆ ಹೆಂಗೂ ಊಟ ತರ್ತಾಳ. ಉಂಡ್ಕೊಂಡು ಮಧ್ಯಾಹ್ನ 3 ಗಂಟೆಗೆಲ್ಲ ಅಷ್ಟು ಆಕಳನ ಹೊಳ್ಯಾಗ ಮೈ ತೊಳ್ಕೊಂಡು ಮನಿಗ್ ಕರ್ಕೊಂಡು ಹೋಗ್ಬಿಟ್ರ ಸರಿ ಆಕತಿ ಅಂತ ಹೇಳಿ ಯೋಚನೆ ಮಾಡ್ಕೊಂಡ್ಯಪ್ಪ. ಆದ್ರೆ ಈಗ 1 ಗಂಟೆ ಆಗ ಹೊತ್ತಾತು, ಇನ್ನೂ ಊಟನ ತರವಲ್ಲಕ್ಕಿ. ಇನ್ನೇನ್ ಸೀದಾ ಮನಿಗೆ ಹೊಡ್ಕೊಂಡು ಹೋಗೋದು ಸಹಿ ಅಷ್ಟುನು. ರೀ 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 ಬರ್ರಿ ಇಲ್ಲಿ ನೋಡ್ರಿ, ನಿಮ್ಮವ್ ನನ್ ಹೆಂಗ್ ಹೊಡೆದಾಳ. ನಂಗ ಆಗ್ವಲ್ತು ದೇವ್ರೆ, ಹಿಂಗೆ ಮಾಡ್ತಾಳ ದಿವಸ. ಹೆಂಗ್ ಹೊಡೆದಾಳ ನೋಡ್ರಿ ಇಲ್ಲಿ. ನನ್ನ ಬುತ್ತಿ ಗಂಟು ಹೊಸದು ಬೀಸ್ ಒಗದು ಏನು ಊಟ ತಗೊಂಡು ಹೋಗ್ತಿ ನೀನು? ನೀ ಏನು ಅಡಿಗೆ ಮಾಡಿದಿ ಅಂಥೇಳಿ ನನ್ನ ಹೊಡೆದು ಇಟ್ಟಾಳ ನೋಡ್ರಿ. ಓಣೆನರು ಎಲ್ಲರೂ ಎದುರು ನನ್ನ ಮರ್ಯಾದೆ ಹೋಗ್ಬಿಡ್ತಿ ಇವತ್ತು. ಅಯ್ಯೋ ದೇವ್ರೆ, ಅಕ್ಕೇನಕ್ಕಿ ಮನ್ಸಳ ದನ ಅದಳ ಈ ತರ ಹೊಡೆದ್ ಕಳ್ಸಾಳಲ್ ನಿನ್ನ? ಅಯ್ಯೋ ಮಾವರ, ಇದು ಒಂದಿನದ ಸಂತೆ ಅಲ್ರಿ. ದಿನ ಹಿಂಗ ಮಾಡ್ತಾರ. ಹೊಡಿಯೋದೇ ಮಾಡ್ತಾರ. ಇವ್ರಿಗೆ ಹೇಳಿದ್ರೆ ಇವರು ನಮ್ಮವ್ವ ಒಳ್ಳೆಕಿ ಅಂತಾರ, ಇವರು ಹೊಡಿತಾರ ನನ್ನ. ನಾನು ಏನು ಮಾಡ್ಲಪ್ಪ ದೇವ್ರೆ, ಇವ್ರ ಕೈಯಾಗ ಸಿಕ್ಕಂಡು ಸಾಕಾಗ್ಬಿಟ್ಟತ್ ನನಗೆ. ನೋಡ್ರಿ ಇಲ್ಲಿ ಕೈ ಮೇಲೆ ಬರಂಗ್ ಹೊಡೆದಾಳ. ಹಿಂಗ ಹೊಡಿತಾರ ಎಲ್ಲಾರ ಮನೆಗೂ? ಹಿಂಗ ನಾ ಅತ್ತಿ ಮನೆ ಸೊಸರು ನಾವು ಬಾಳೆ ಮಡ್ಸ್ಕೊಂಡ್ ತಿನ್ನೋದು ಬದುಕೆ ಇವ್ರದು? ಏ ನೀ ಅದನ್ನೆಲ್ಲ ಇಲ್ಲಿ ಯಾಕೆ ಹೇಳಾಕತ್ತಿ? ನೀ ಮನ್ಯಾಗಿರ್ಬಾರ್ದೇನ? ನಾನಾ ಬರ್ತಿದ್ದೆ ಸಂಜೆ ಮುಂದ, ಅವಾಗ ಹೇಳಾಕ್ ಬರ್ತಿತ್ತು. ಎಲ್ಲ ಬೀದಿ ರಂಪ ಮಾಡ್ತೀರ ನೀವು? ಬೀದಿ ರಂಪ ಹಾದಿ ರಂಪ ಮಾಡ್ಕೊಂತ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳಿ. ಇವ ಬೀದಿರಂಪ ಹಾದಿರಂಪ ಅನ್ನಕ್ಕೇನೈತ್ರಿ? ಇಡೀ ಓಣ್ಯಾಗಿನ ಮಂದಿ ಎಲ್ಲ ಹೊರಗೆ ನಿಂತ್ಕೊಂಡು ನೋಡಕತ್ತಿದ್ರು. ನಿಮ್ಗೆ ಊಟಕ್ಕೆ ಅಂತ ಬುತ್ತಿ ಗಂಟು ತಲೆ ಮೇಲೆ ಹೊತ್ಕೊಂಡು ಬರಾಕತ್ತಿದ್ದೆ ನಾನು. ಅಷ್ಟ್ರಾಗ ನಿಮ್ಮವ್ವ ನನ್ನ ಎಳೆದು ಒಳಗೆ ಎಳ್ಕೊಂಡು ಹೋಗಿ ದರ ಎಳ್ಕೊಂಡು ಹೋಗಿ ಹೊಡೆದು ಬಿಟ್ಲು ನನ್ನ.
ನೀನು ಸುಳ್ಳು ಹೇಳಕತ್ತಿ ನೀನು ಹೇಳೋದು ನಾ ನಂಬಂಗಿಲ್ಲ. ನಮ್ಮ ಅವ್ವನ ಮೇಲೆ ಸುಮ್ಮನೆ ಅಪಾದ ಹೊರಿಸ್ತೀನಿ ನೀನು. ನಾವು ಇಷ್ಟು ವರ್ಷದಿಂದ ನೋಡ್ಕೊಂತ ಬಂದೇವೆ ನಮ್ಮ ಅವ್ವನ್ನ. ಈಗ ನೋಡಾಕತ್ತಿ ನೀನು. ನಮ್ಮವ್ವ ಹಂಗಲ್ಲ, ನಮ್ಮವ್ವ ಬಂಗಾರದಂತಕ್ಕಿ ಒಳ್ಳೆಕಿ ನಮ್ಮವ್ವ. ನಿನಗೇನು ಗೊತ್ತಾಗತ್ತಿ? ನೀನು ಇಲ್ಲಿ ದನ ಮೇಯಿಸ್ತಾ ಇರು, ನಾ ಮನೆಗೆ ಹೋಗಿ ಉಣ್ಕೊಂಡು ಬರ್ತೀನಿ. ಆತ್ ಹಂಗಾರೆ ನೀವು ಉಣ್ಕೊಂಡು ನನಗೊಂಚೂರು ಏನಾರ ತಗೊಂಬರ್ರಿ, ನಾನು ಬೆಳಗಿಂದ ಏನೂ ತಿಂದಿಲ್ಲ. ಚೀಚಿ, ಇಷ್ಟ ತನಕ ಮನೆಯಾಗ ಅದಿದಿ, ಏನು ತಿಂದಿಲ್ಲ ಅಂತ ಹೇಳ್ತೀಯ. ಬೆಳಗಿಂದ ಒಂದು 4 ಸರಿ ಮೇಯ್ತಾ ಇರ್ತಿದಿ. ಸ್ವಲ್ಪ ಚಂದಿಗೆ ಮಾತಾಡೋದು ಕಲಿ. ಅಯ್ಯೋ ದೇವ್ರಿ ಭಗವಂತ, ನಿಜ ಹೇಳಿದ್ರು ಜನಕ್ಕೆ ಆಗ ಬರೋದಿಲ್ಲಪ್ಪ ದೇವ್ರಿ, ಏನು ಮಾಡೋದೈತಿ. ಸರಿ ನಾ ಮನೆಗೆ ಹೋಗ್ತೀನಿ. ಇನ್ನು ನಾ ಬರೋದಿಲ್ಲ, ಆಗಲೇ ಬರ್ಬೇಕು ಅಂತ ಮಾಡ್ಕೊಂಡೆ. ಸುಮ್ಮನೆ ಬರೋದಿಲ್ಲ ನಾನು. ನೀನು ಅಷ್ಟು ದನಾನು ಮೈ ತೊಳ್ಕೊಂಡು ಬಂದ್ಬಿಡು. ಹಾಂ, ನಾ ಮನೆಗೆ ಹೋಗ್ಕೊಂಡು ಉಂಡು ನಾನು ಸ್ವಲ್ಪ ನಿದ್ದೆ ಮಾಡ್ತೇನೆ. ನಂಗೆ ಭಾರಿ ಸುಸ್ತಾಗೈತಿ. ಹ್ಞೂ ಆತ್ ನೋಡ್ರಿ ಹೆಂಗೆ ಸರಿ ಅನ್ಸತ್ತೆ ಹಂಗೆ ಮಾಡಿರಿ. ನಿನ್ನೆ ಮೈ ತೊಳಿತಲ್ಲ ಅಷ್ಟು ದನದ್ದು, ಇವತ್ತು ಯಾಕೆ ಮೈ ತೊಳಿಬೇಕು ಅಷ್ಟಕ್ಕೂ? ಹಂಗೆ ನೀರಿಗೆ ಬಿಡ್ತಾನೆ ಈಜಾಡ್ಕೊಂಬರ್ತಾವೆ. ಮತ್ತೆ ಈಗ ಉದ್ದಿಕೊಂಡು ತೊಳೋದನ್ನಕ್ಕೆ ಮತ್ತೆ ಮನೆಗೆ ಹೋಗತಿ. ಮನ್ಯಾಗಿನ್ನೂ ಹೆಡ್ಗಿ ಕೆಲಸ ಕೂತ್ಕೊಂಡೈತಿ. ಹಾಂ, ನೀವು ಹೋಗ್ರಿ ಮುಂದೆ. ನಾನು ಹಂಗಾರೆ ಮೇಯಿಸ್ಕೊಂಡು ದನಕ್ಕೆಲ್ಲ ನೀರು ತೋರ್ಸ್ಕೊಂಡು ಬಂದುಬಿಡ್ತೇನೆ. ಬೇಡ, ನೀ ದಿನ 3 ಹೊತ್ತು ತಿನ್ನಂಗಿಲ್ಲನ? ಹಂಗ ದನಕ್ಕೂ ದಿನ ಸ್ನಾನ ಮಾಡಿಸ್ಬೇಕು. ದಿನ ಮೈ ಚೊಕ್ಕಾಗಿ ತಿಕ್ಕಿ ತೊಳೆದ್ರನ ಅವು ಆರೋಗ್ಯವಾಗಿರೋದು. ನೀ ಹೇಳಿದಷ್ಟು ಮಾಡ್ಕೊಂಬ. ಸಂಜೆ ಆಗದ್ ಬಿಟ್ಟು ಹೊತ್ತು ಮುಣಗದ್ ಬಿಟ್ಟು ಕತ್ತಾದ್ರೂ ಸರಿ. ಗೊತ್ತಾಗ್ತಾ ಇಲ್ಲ? ಅಯ್ಯೋ ಕರ್ಮ, ಎಂಥ ಗಂಡು ಕುಡಿಯಪ್ಪ ದೇವ್ರೆ. ಸರಿ ನಾ ಹೋಗ್ತೀನಿ. ನೀನು ನೋಡಿದ್ರೆ ಮಾವಾರ ಎಷ್ಟು ತಾಯಿ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾನ, ನಮ್ಮನ್ನೆಲ್ಲ ಎಷ್ಟು ಕಡೆಗಣಿಸ್ತಾನ. ಹೌದು ಬೇ, ಅವ್ರು ಹಂಗ ತಾಯಿನ ಎಂದೆಂದೂ ಬಿಟ್ಕೊಡೋ ಜನ ಅಲ್ಲ. ಅವಕ್ಕ ಹೆತ್ತ ತಾಯಿಗೆ ಹಗ್ನ ಮುದ್ದೋನಾಗ ಆಕಿಯ ಮಗನ ಬಿಟ್ಕೊಡಂಗಿಲ್ಲ, ಮಗ ತಾಯಿ ಬಿಟ್ಕೊಡಂಗಿಲ್ಲ. ನಡುವ ನೀನ ಕೂಸ್ಗಾಸ್ ಬೀಸಾದಂಗ ಬಡ್ದಾಡೋದು ಬಿಟ್ರೆ ಬೇರೆ ಏನೂ ಇಲ್ಲ ನೋಡು. ಅಂದಂಗ ಇದಕ್ಕೇನಾರ ಒಂದು ಉಪಾಯ ಇರಲೇಬೇಕಲ್ರಿ. ಏನಾರ ಉಪಾಯ ಮಾಡ್ಕೊಂಡು ಇದನ್ನ ಸರಿ ಮಾಡ್ಕೊಳಕ ಬೇಕು ಮಾವಾರ. ಇಲ್ಲ ಅಂದ್ರೆ ಜೀವನ ಕಷ್ಟ ಆಕತ್ರಿ. ಈಗಲೇ ಇನ್ನೂ ಮಕ್ಕಳು ಮರಿ ಇಲ್ಲ, ಈಗಲೇ ಈ ಜೀವನ ಸರಿ ಮಾಡ್ಕೊಂಡ್ರೆ ಸರಿ ಆಕತ್ರಿ. ನಾನು ಹೇಳ್ತೇನಮ್ಮ ಉಪಾಯನ, ಆದ್ರೆ ನೀನು ಅದನ್ನ ತಪ್ಪಾಗಿ ತಿಳ್ಕೊಬಾರ್ದಷ್ಟ.